ನಮಸ್ಕಾರ ಸ್ನೇಹಿತರೆ. ಲೋಕಸಭೆಯಲ್ಲಿ 282 ಸೀಟ್ ಬರಲಿ, 303 ಸೀಟ್ ಬರಲಿ ಅಥವಾ 240 ಸೀಟೇ ಬರಲಿ, ನನಗೆ ವ್ಯತ್ಯಾಸ ಆಗೋದಿಲ್ಲ. ಆಡಿದ ಮಾತಿಗೆ ನಾನು ಯಾವತ್ತೂ ಬದ್ಧ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ ನರೇಂದ್ರ ಮೋದಿ ಅವರು. ಸ್ನೇಹಿತರೆ, ಸಾಮಾನ್ಯವಾಗಿ ರಾಜಕಾರಣಿಗಳ ಬಗ್ಗೆ ಏನಿದೆ ಒಪಿನಿಯನ್, ಅವರು ಮಾಡೋ ಕಾರ್ಯಕ್ಕೂ ಆಡೋ ನಾಲಿಗೆಗೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಅನ್ನೋದು. ಆದ್ರೆ ಮೋದಿ ವಿಚಾರದಲ್ಲಿ ಯಾವ್ದನ್ನ ಹೇಳ್ತಾರೋ ಅದನ್ನ ಮಾಡೇ ಮಾಡ್ತಾರೆ, ಯಾವ್ದನ್ನ ಹೇಳಲ್ವೋ ಅದನ್ನ ಖಂಡಿತ ಮಾಡ್ತಾರೆ. ಏನ್ ಅನ್ಕೊಂಡಿದ್ರು, ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಬರೋದಿಲ್ಲ, ಬಹುಮತ ಇಲ್ಲ ಸರ್ಕಾರಕ್ಕೆ. ಆದ್ರೆ ಲೋಕಸಭೆಯಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡೋ ಮೂಲಕ ಎಲ್ಲರ ಲೆಕ್ಕಾಚಾರನ ಉಲ್ಟಾ ಮಾಡಿದ್ದಾರೆ. ಸ್ನೇಹಿತರೆ, ಇಷ್ಟು ದಿವಸ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ನ ಇಂಡಿ ಮೈತ್ರಿಕೂಟ ಯಾಕೆ ವಿರೋಧ ಮಾಡ್ತಾ ಇತ್ತು ಅನ್ನೋ ಮುಖವಾಡನೂ ಸಹ ಇದೇ ಸಂಚಿಕೆಯಲ್ಲಿ ಕಳಚಿ ಹಾಕ್ತೀನಿ. ಇದರ ಕೊನೆಯ ಹಂತದಲ್ಲಿ ನಿಮಗೆ ಗೊತ್ತಾಗುತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಎಷ್ಟು ಇಂಪಾರ್ಟೆಂಟ್ ಅಂತ. ಇದರಲ್ಲಿ ಹೌದು ಅನ್ನೋರು ಎಷ್ಟು ಜನ ಇದೀರಾ ಕಮೆಂಟ್ ಮಾಡಿ. ಲೋಕಸಭೆಯಲ್ಲಿ ಮಂಡಿಸಲಾದ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಗೆ 269 ಓಟ್ಗಳು ಪರವಾಗಿ ಬಿದ್ರೆ 198 ಓಟ್ಗಳು ವಿರೋಧವಾಗಿ ಬಿದ್ದಿತ್ತು. ಅಖಿಲೇಶ್ ಯಾದವ್ ಅವರ SP ಪಕ್ಷದ ಧರ್ಮೇಂದ್ರ ಯಾದವ್ ಇವರು ಸಂಸದರು ಎಲ್ಲಿವರೆಗೂ ಟೀಕೆ ಮಾಡಿದ್ರಪ್ಪ ಅಂದ್ರೆ, ಈ ಬಿಲ್ಲು ಮುಸ್ಲಿಂ ವಿರೋಧಿ ಅಂತೆ. ಎಲ್ಲಿಂದ ಬರ್ತಾರೋ ಇಂಥ ಎಂಪಿಗಳು? ಇವರ ತಲೆನಲ್ಲಿ ಬುದ್ಧಿ ಇದೆಯೋ ಅಥವಾ ಮತ್ತೇನಾದ್ರೂ ಇದೆಯೋ? ಇವ್ರು ಮಾಡೋ ತರ್ಕ, ಆಡೋ ವಾದಕ್ಕೆ ಸ್ವಲ್ಪನಾದ್ರೂ ಸಂಬಂಧ ಇದೆಯಾ? ಎಲ್ಲದಕ್ಕೂ ಮುಸ್ಲಿಂ ರಾಜಕಾರಣನ ಎಳೆದು ತಂದು ಬಿಡೋದು ವೋಟ್ ಬ್ಯಾಂಕಿಗಾಗಿ. ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗ್ ರಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ, ಈ ಬಿಲ್ ಏನಾದ್ರೂ ಬಂದ್ರೆ ಮುಂದೆ ಎಲೆಕ್ಷನ್ ನಡೆಯೋದೇ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಮಧ್ಯ ಮಧ್ಯೆ ಎಲೆಕ್ಷನ್ ಇದ್ದಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಇರುತ್ತೆ. ಒಂದು ವೇಳೆ ಒಂದೇ ಬಾರಿ ಎಲೆಕ್ಷನ್ ಆದ್ರೆ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಇರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆನ ಹೆಚ್ಚು ಮಾಡಿ ಬಿಡ್ತಾರೆ ಅನ್ನೋದು ಇವರ ತರ್ಕ. ಪೆಟ್ರೋಲ್ ಮತ್ತು ಡೀಸೆಲ್ ನ ಕಚ್ಚಾ ತೈಲದ ಬೆಲೆ ಹೆಚ್ಚಿಗೆ ಆಗೋದು ಅಥವಾ ಕಡಿಮೆ ಆಗೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸಪ್ಲೈ ಅಂಡ್ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೋಕಸಭೆ ಎಲೆಕ್ಷನ್ ನಡೀತು, ಅದಾದ್ಮೇಲೆ ಹರಿಯಾಣ, ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ ರಾಜ್ಯಗಳಲ್ಲೂ ಸಹ ಎಲೆಕ್ಷನ್ ನಡೀತು. ಅಲ್ಲೇನಾದ್ರೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಕಡಿಮೆ ಮಾಡಿ ಎಲೆಕ್ಷನ್ ಮಾಡಿದ್ರ? ಇಲ್ಲ. ಹಾಗಾಗಿ ಈ ಲಾಜಿಕ್ ಅಲ್ಲಿ ಯಾವುದೇ ಹುರುಳಿಲ್ಲ. ಕಾಂಗ್ರೆಸ್ನ ಮನೀಶ್ ತಿವಾರಿ ಅವರಂತೂ ಇದು ಸಂವಿಧಾನಕ್ಕೆ ವಿರೋಧ ಅಂತಾರೆ. ನೀವೇ ನೋಡಿ, ಯಾರು ಈ ಮಾತು ಹೇಳ್ತಾ ಇರೋದು? 1952, 1957, 1962 ಮತ್ತು 1967 ಅಲ್ಲಿವರೆಗೂ ಅಂದ್ರೆ ಸುಮಾರು 20 ವರ್ಷ, 2 ದಶಕಗಳ ಕಾಲ ಕೇಂದ್ರ ಮತ್ತು ರಾಜ್ಯಗಳ ಚುನಾವಣೆ ಒಟ್ಟೊಟ್ಟಿಗೆ ನಡೆದಿತ್ತು. ಆಗ ಅಧಿಕಾರದಲ್ಲಿದ್ದವ್ರು ಯಾರು? ಕಾಂಗ್ರೆಸ್ನವರು. ಪ್ರಧಾನಮಂತ್ರಿ ಆಗಿದ್ದವ್ರು ಯಾರು? ಜವಾಹರ್ಲಾಲ್ ನೆಹರು ರವರು. ಈಗ ಇವ್ರು ಹೇಳ್ತಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಸಂವಿಧಾನಕ್ಕೆ ವಿರೋಧ ಅಂತ. ಈ ಲಾಜಿಕ್ ಪ್ರಕಾರ ಹೋಗೋದಾದ್ರೆ 52ರಿಂದ 67ರವರೆಗೂ ಎಲ್ಲ ಎಲೆಕ್ಷನ್ಗಳು ಒಟ್ಟಿಗೆ ನಡೀತಲ್ಲ. ಆಗ ಸಂವಿಧಾನ ನೆನ್ಪಿರ್ಲಿಲ್ವಾ ಕಾಂಗ್ರೆಸ್ನವ್ರಿಗೆ? ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಗೆ 47 ಪಾರ್ಟಿಗಳ ಪೈಕಿ 32 ಸಮರ್ಥನೆ ಕೊಟ್ಟಿದ್ರೆ 15 ವಿರೋಧ ವ್ಯಕ್ತ ಮಾಡಿದ್ದಾರೆ. ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಇಂಟ್ರೊಡ್ಯೂಸ್ ಮಾಡುವ ಪರಿಸ್ಥಿತಿನಲ್ಲಿ ಒಂದು ಕ್ವಶನ್ ಉದ್ಭವ ಆಗುತ್ತೆ. ಅದೇನು ಅಂದ್ರೆ, ಉದಾಹರಣೆಗೆ 2024ರಲ್ಲೇ ಭಾರತದಾದ್ಯಂತ ಎಲ್ಲ ರಾಜ್ಯಗಳಿಗೂ ಮತ್ತು ಲೋಕಸಭೆಗೂ ಚುನಾವಣೆ ಒಟ್ಟಿಗೆ ನಡೀತು ಅಂತ ತಿಳ್ಕೊಳ್ಳಿ. ಮಧ್ಯೆ ಯಾವ್ದಾದ್ರೂ ಒಂದು ರಾಜ್ಯ 1 ವರ್ಷನೋ 2 ವರ್ಷನೋ ಆದ್ಮೇಲೆ ಬಹುಮತ ಕಳ್ಕೊಂಡು ಸರ್ಕಾರ ಪತನವಾಯಿತು ಅಂದ್ರೆ ಆಗ ಹೇಗೆ ಮಾಡೋದು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ವೇಳೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಸರ್ಕಾರ ಪತನವಾದಾಗ ಸಹಜವಾಗಿ ಎಲೆಕ್ಷನ್ ಆಗುತ್ತೆ. ಆಗ ಅದರ ಆಡಳಿತಾವಧಿ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇತ್ತು. ಇದಕ್ಕೂ ರಾಮನಾಥ್ ಕೋವಿಂದ್ ಅವರ ಕಮಿಟಿ ಉತ್ತರ ಕೊಟ್ಟಿದೆ. ಮಧ್ಯದಲ್ಲಿ 1-2 ವರ್ಷ ಆದ ನಂತರ ಸರ್ಕಾರ ಏನಾದ್ರೂ ಉರುಳಿದ್ರೆ ಮತ್ತೆ ಸಹಜವಾಗಿ ಎಲೆಕ್ಷನ್ ಆಗುತ್ತೆ. ಆದ್ರೆ ಹೊಸದಾಗಿ ಬರ್ತಕ್ಕಂತ ಸರ್ಕಾರದ ಅಸ್ತಿತ್ವ ಉಳಿದ ಅವಧಿಯವರೆಗೆ ಮಾತ್ರ ಇರುತ್ತೆ. ಅಂದ್ರೆ 5 ವರ್ಷ ಇರೋದಿಲ್ಲ. 2 ವರ್ಷ ಅಥವಾ 1 ವರ್ಷ ಈಗ ಆಲ್ರೆಡಿ ಪೂರೈಸಿದ್ರೆ ಇನ್ನು ಉಳಿದ ಅವಧಿಗೆ ಹೊಸ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ. ಈ ರೀತಿಯ ಸೊಲ್ಯೂಷನ್ ಕೊಟ್ಟಿದ್ದಾರೆ ಕೋವಿಂದ್ ಕಮಿಟಿಯವರು. ಸಾಮಾನ್ಯವಾಗಿ ಸರ್ಕಾರಗಳಿಗೆ ಜನ ಬಹುಮತ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಬಹುಮತಕ್ಕೆ ಕೊರತೆಯಾಗಿ ಸರ್ಕಾರ ಬಿದ್ರೆ ಸಹಜವಾಗಿ ಅದಕ್ಕೆ ರೆಡಿಮೇಡ್ ಫಾರ್ಮುಲಾ ಇದೆ. ಉಳಿದ ಅವಧಿಗೆ ಹೊಸ ಸರ್ಕಾರವನ್ನು ಚುನಾಯಿಸಲಾಗುತ್ತೆ ಅಷ್ಟೇ. ಅದರಲ್ಲಿ ಕನ್ಫ್ಯೂಷನ್ ಆಗುವಂತದ್ದೇನೂ ಇಲ್ಲ. ಮತ್ತೆ ಲೋಕಸಭೆ ಮತ್ತು ವಿಧಾನಸಭೆಗೆ ಒಂದೇ ಸರಿ ಎಲೆಕ್ಷನ್ ನಡೆಯುತ್ತೆ. ಇದರಲ್ಲಿ ಕನ್ಫ್ಯೂಷನ್ ಏನಿದೆ? ಇದು ವಿರೋಧ ಪಕ್ಷಗಳಿಗೆ ವರ. ಹೇಗೆ ಅಂತ ಹೇಳ್ತೀನಿ. ಅವ್ರ ವಾದ ಏನು, ಅವ್ರು ಮಾಡೋ ಆರೋಪ ಏನು? ಬಿಜೆಪಿ ತನ್ನ ಮಿಷನರಿನ ದುರ್ಬಳಕೆ ಮಾಡಿಕೊಂಡು ಹಣ ತೋಳ್ಬಲ ತೋರಿಸಿ ರಾಜ್ಯ ಸರ್ಕಾರಗಳನ್ನು ಪತನ ಮಾಡುತ್ತೆ ಅನ್ನೋದು ಅವರ ಆರೋಪ ತಾನೆ. ಈಗಿನ ನಿಯಮದ ಪ್ರಕಾರ ರಾಜ್ಯ ಸರ್ಕಾರಗಳನ್ನು ಪತನಗೊಳಿಸಿ ಹೊಸ ಸರ್ಕಾರ ಬಹುಮತ ತೋರಿಸಿ ಅಸ್ತಿತ್ವಕ್ಕೆ ಬರಬಹುದು. ಆದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಏನಾದ್ರೂ ಇಂಟ್ರೊಡ್ಯೂಸ್ ಆದರೆ ಈ ರೀತಿ ಮಧ್ಯದಲ್ಲಿ ಅಸ್ಥಿರಗೊಂಡು ಬಿದ್ದಂತ ಸರ್ಕಾರ
ಮತ್ತೊಮ್ಮೆ ಎಲೆಕ್ಷನ್ಗೆ ಹೋಗ್ಬೇಕಾಗತ್ತೆ. ಆಗ ಇದು ಪ್ರತಿಪಕ್ಷಗಳಿಗೆ ವರದಾನ ತಾನೆ. ಆಗ ಎಲೆಕ್ಷನ್ ನಲ್ಲಿ ಪ್ರಚಾರ ಮಾಡ್ಲಿ, ಮೋದಿ ಮತ್ತು ಬಿಜೆಪಿ ಅವರು ಮಿಷನರಿನ ದುರ್ಬಳಕೆ ಮಾಡಿಕೊಂಡು ಸರ್ಕಾರನ ಅಸ್ಥಿರಗೊಳಿಸಿದ್ರು, ಪತನಗೊಳಿಸಿದ್ರು ಅಂತ ಯಾರ ವಾದದಲ್ಲಿ ಉರುಳಿರುತ್ತೋ ಅವರನ್ನ ಒಪ್ತಾರೆ ಜನ, ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತಾರೆ. ಇದು ವಿರೋಧ ಪಕ್ಷಗಳಿಗೆ ವರ ಅಲ್ವಾ? ಸ್ನೇಹಿತರೆ, ಇಂಡಿ ಕೂಟದ ನಿಜವಾದ ಸಮಸ್ಯೆ ಎಲ್ಲಿದೆ ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ. ಒನ್ ನೇಷನ್ ಒನ್ ಎಲೆಕ್ಷನ್ ಆದ್ರೆ ಬಿಜೆಪಿಯವರು ಮಿಷನರಿ ದುರ್ಬಳಕೆ ಮಾಡಿಕೊಳ್ತಾರೆ, ಪ್ರೆಸಿಡೆನ್ಶಿಯಲ್ ಸ್ಟೈಲ್ ನಲ್ಲಿ ಎಲೆಕ್ಷನ್ ಆಗುತ್ತೆ ಅನ್ನೋದೆಲ್ಲ ಕೇವಲ ಇಂಡಿ ಕೂಟ ಮೇಲ್ನೋಟಕ್ಕೆ ಮಾಡ್ತಾ ಇರುವಂತಹ ಆರೋಪ. ಅಸಲಿ ಕಾರಣ ಇವರಿಗೆ ಮಿರ್ಚಿ ಎಲ್ಲಿಟ್ಟಂಗ ಆಗ್ತಾ ಇದೆಯಪ್ಪ ಅಂದ್ರೆ ಇದನ್ನ ಮಾಡ್ತಾ ಇರೋರು ನರೇಂದ್ರ ಮೋದಿ ಅನ್ನೋದು. ಉದಾಹರಣೆ, ರಾಮ ಮಂದಿರ ನಿರ್ಮಾಣ ಆಗತ್ತೆ ಅಂತ ಯಾರಾದ್ರೂ ಅಂದುಕೊಂಡಿದ್ರ? ಅದನ್ನ ಮೋದಿ ಮಾಡಿ ತೋರಿಸಿದ್ರು. ಆರ್ಟಿಕಲ್ 370 ರಿಮೂವ್ ಆಗುತ್ತೆ ಅನ್ಕೊಂಡಿದ್ರ? ಅದನ್ನ ಮೋದಿ ಮಾಡಿ ತೋರಿಸಿದ್ರು. ಹೊಸ ಸಂಸತ್ ಭವನ ನಿರ್ಮಾಣ ಆಗತ್ತೆ ಅಂತ ಯಾರಾದ್ರೂ ಅನ್ಕೊಂಡಿದ್ರ? ಅದನ್ನ ಮೋದಿ ಮಾಡಿ ತೋರಿಸಿದ್ರು. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಮೋದಿ ಅವಧಿನಲ್ಲೇ ಆಗ್ತಾ ಇರೋದ್ರಿಂದ ಸಹಜವಾಗಿ ಕ್ರೆಡಿಟ್ ವಿಚಾರ ಬರುತ್ತೆ ಇಲ್ಲಿ. ಸಹಜವಾಗಿ ಇದೆಲ್ಲ ಇತಿಹಾಸದಲ್ಲಿ ದಾಖಲಾಗಿ ಹೋಗುತ್ತೆ. ಮುಂದಿನ ಜನರೇಷನ್ ಅವರು ಓದ್ತಾರೆ ಮೋದಿಯ ಆಳ್ವಿಕೆಯಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳಾಗಿತ್ತು. ಇದು ಅಸಲಿ ಮಿರ್ಚಿ ಇಟ್ಟಂಗ ಆಗ್ತಾ ಇರೋದು ಇಂಡಿ ಕೂಟಕ್ಕೆ. ಇದೇ ನೋಡಿ ವಿರೋಧ ಪಕ್ಷದ ವಿರೋಧಕ್ಕೆ ಅಸಲಿ ಕಾರಣ. ಅಂದ್ರೆ ದೇಶದಲ್ಲಿ ಯಾವ್ದಾದ್ರು ಒಳ್ಳೆ ಕೆಲಸ ಆಗಿದ್ರೆ ಅದು ನರೇಂದ್ರ ಮೋದಿ ಅವರು ಮಾಡಿದ್ರಂತೂ ವಿರೋಧ ಮಾಡೋದಕ್ಕೆ ವಿರೋಧ ಪಕ್ಷಗಳು ನಾ ಮುಂದು ತಾ ಮುಂದು ಅಂತ ಬಂದ್ಬಿಡ್ತಾರೆ. ಇದಷ್ಟೇ ಅಲ್ಲ, ಇನ್ನೂ ಇದೆ. ಒಂದು ವೇಳೆ ಒನ್ ನೇಷನ್ ಒನ್ ಎಲೆಕ್ಷನ್ ಆದ್ರೆ ಭಾರತದ ಅರ್ಥವ್ಯವಸ್ಥೆ ನಾಗಾಲೋಟ ಪಡೆಯುತ್ತೆ. ಭಾರತದ GDP ಹೆಚ್ಚಾಗುತ್ತೆ, ಹಣದುಬ್ಬರ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ, ಬೆಲೆ ಏರಿಕೆ ಕಡಿಮೆ ಆಗುತ್ತೆ, ಖಾಸಗಿ ಹೂಡಿಕೆ ಹೆಚ್ಚಾಗುತ್ತೆ, ದೇಶದಲ್ಲಿ ಜಾಬ್ ಕ್ರಿಯೇಷನ್ ಉದ್ಯೋಗ ಸೃಷ್ಟಿಯಾಗುತ್ತೆ, ನಿರುದ್ಯೋಗ ಸಮಸ್ಯೆನೇ ಇಲ್ಲವಾಗುತ್ತೆ. ಇದೆಲ್ಲ ಸಾಧ್ಯವಾದ್ರೆ ಮೋದಿನ ಎದುರಿಸೋದಾದ್ರೂ ಹೆಂಗೆ? ಮುಂದೆ ಮೋದಿ ಸೋಲಿಲ್ಲದ ಸರದಾರರಾಗಿ ಬಿಡ್ತಾರೆ. ಇವೆಲ್ಲ ಇಂಡಿ ಮೈತ್ರಿಕೂಟ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ನ ವಿರೋಧ ಮಾಡ್ತಾ ಇರೋದಕ್ಕೆ ಅಸಲಿ ಕಾರಣಗಳು. ಪದೇ ಪದೇ ದೇಶದ ಯಾವುದೋ ಒಂದು ಭಾಗದಲ್ಲಿ ಎಲೆಕ್ಷನ್ಗಳಾಗೋದ್ರಿಂದ ಸರ್ಕಾರಿ ಕೆಲಸಗಾರರನ್ನ ಅವರ ಕೆಲಸದಿಂದ ವಿಮುಖಗೊಳಿಸಿ ಎಲೆಕ್ಷನ್ ವರ್ಕ್ಗೆ ಹಾಕಲಾಗುತ್ತೆ. ಇದು ಸಹ ಸರ್ಕಾರಿ ಕೆಲಸದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಏನಾದ್ರೂ ಬಂದ್ರೆ ನಮ್ಮ ದೇಶದ GDP ಗ್ರೋತ್ ಅಲ್ಲಿ 1.5% ಹೆಚ್ಚಾಗುತ್ತೆ. ಇದು ಸುಮಾರು 4 ರಿಂದ 4.25 ಲಕ್ಷ ಕೋಟಿ ಹೆಚ್ಚು. ಇದೇ ದುಡ್ಡನ್ನ ನಾವು ಹೆಲ್ತ್ ಕೇರ್ಗೆ, ಎಜುಕೇಶನ್ಗೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹಾಕಬಹುದು. ಇವೆಲ್ಲ ಪ್ಲಸ್ ಪಾಯಿಂಟ್ ನೋಡಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಯಾಕೆ ಬೇಕು ಅಂತ. ಒಂದು ವೇಳೆ ರಾಷ್ಟ್ರದ ಜನರ ಆರೋಗ್ಯ ಸುಧಾರಿಸಿ ಜನ ಶಿಕ್ಷಿತರಾದ್ರೆ, ದೇಶದ ಮೂಲ ಸೌಕರ್ಯ ಅಭಿವೃದ್ಧಿಯಾದ್ರೆ, ಜನರ ಜೀವನ ಮಟ್ಟ ಸುಧಾರಣೆಯಾದ್ರೆ ಇಂಡಿ ಕೂಟಕ್ಕೆ ಜನ ಎಲ್ಲಿ ಓಟ್ ಹಾಕ್ತಾರೆ? ಮತ್ತೆ ಮೋದಿಗೆ ಓಟ್ ಹಾಕ್ತಾರೆ. ಈಗ್ಲೇ ಮೋದಿನ ಸೋಲ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇವೆಲ್ಲ ಆದ್ರೆ ಮೋದಿ ಸೋಲಿಲ್ಲದ ಸರದಾರರಾಗಿ ಬಿಡ್ತಾರೆ. ಇದು ಇಂಡಿ ಮೈತ್ರಿಕೂಟದ ಅಸಲಿ ಕಾರಣ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ನ ವಿರೋಧ ಮಾಡ್ತಾ ಇರೋದಕ್ಕೆ. ಈಗೇನೋ ಹಣದುಬ್ಬರ ಹೆಚ್ಚಾಗಿದೆ, ಬೆಲೆ ಏರಿಕೆ ಆಗಿದೆ ಅಂತೇಳಿ ಹೋರಾಟಗಳಾಗ್ತಾ ಇರ್ತವೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಬಂದ್ರೆ ಹಣದುಬ್ಬರದಲ್ಲಿ 1% ಕಡಿತ ಆಗುತ್ತೆ. ಆಗ ಎಲೆಕ್ಷನ್ ಗಳಲ್ಲಿ ಇಂಡಿ ಕೂಟಕ್ಕೆ ಬೆಲೆ ಏರಿಕೆ ಪ್ರಸ್ತಾಪ ಮಾಡೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಗರೀಬಿ ಹಟಾವೋ ಅಂತೇಳಿ ಸುಮಾರು 60 ವರ್ಷಗಳ ಕಾಲ ದೇಶನ ಬಡತನದಲ್ಲೇ ಮುಳುಗಿಸಿ ಆಳ್ವಿಕೆ ಮಾಡಿದ್ರು ಕಾಂಗ್ರೆಸ್ನವರು. ಆದ್ರೆ ಮೋದಿ ಅವರು ಆರೋಗ್ಯ, ಶಿಕ್ಷಣ, ಮೂಲಸೌಕರ್ಯ ಅಭಿವೃದ್ಧಿ, ಬೆಲೆ ಏರಿಕೆ ಇವೆಲ್ಲವಕ್ಕೂ ಒನ್ ನೇಷನ್ ಒನ್ ಎಲೆಕ್ಷನ್ ಮೂಲಕ ಮೋದಿ ಅವರು ಉತ್ತರ ಕೊಡೋದಿಕ್ಕೆ ಹೊರಟಿದಾರಲ್ಲ. ಇದು ಇಂಡಿ ಕೂಟದ ಅಸಲಿ ಸಂಕಷ್ಟಕ್ಕೆ ಕಾರಣ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.